ಸ್ವೀಕರಿಸಿ ಸಂತಸದಿಂದ ಮನೆಗೆ ಮರಳುತ್ತಿದ್ದ ಯೋಗ ಶಿಕ್ಷಕರೊಬ್ಬರು ಮನೆ ತಲುಪುವ ಮುನ್ನವೇ ಹೃದಯಾಘಾತದಿಂದ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಧಾರವಾಡದ ಯೋಗ ಶಿಕ್ಷಕ ಸತೀಶ್ ಮೊರಬ್ ಅವರ ಅಕಾಲಿಕ ನಿಧನ ಕುಟುಂಬಸ್ಥರು ಹಾಗೂ ಶಿಕ್ಷಣ ವಲಯದಲ್ಲಿ ಶೋಕದ ವಾತಾವರಣ ಸೃಷ್ಟಿಸಿದೆ. ಮೂಲತಃ ಧಾರವಾಡದ ಆಕಾಶವಾಣಿ ಅಪಾರ್ಟ್ಮೆಂಟ್ ನಿವಾಸಿಯಾಗಿದ್ದ 49 ವರ್ಷದ ಸತೀಶ್ ಮೊರಬ್ ಅವರು ಧಾರವಾಡದ ಖಾಸಗಿ ಶಾಲೆಯೊಂದರಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ನಿನ್ನೆ ಕಲಬುರಗಿಯಲ್ಲಿ ನಡೆದ ಖಾಸಗಿ ಕಾರ್ಯಕ್ರಮದಲ್ಲಿ ಅವರಿಗೆ ಉತ್ತಮ ಕ್ರೀಡಾಪಟು ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿತ್ತು. ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ರಾತ್ರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸ್ಲೀಪರ್ ಬಸ್ನಲ್ಲಿ ಧಾರವಾಡಕ್ಕೆ ಮರಳುತ್ತಿದ್ದರು. ಆದರೆ ಅನ್ನಿಗೇರಿ ತಾಲೂಕಿನ ನಲವಡಿ ಗ್ರಾಮದ ಸಮೀಪ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ವೇಳೆ ಬೆಳಗಿನ ಜಾವ ಸುಮಾರು 4 ಗಂಟೆ ವೇಳೆಗೆ ಅವರು ಬಸ್ನಲ್ಲೇ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ. ಇದನ್ನು ಗಮನಿಸಿದ ಬಸ್ ನಿರ್ವಾಹಕರು ಕೂಡಲೇ ಬಸ್ ಅನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ವೈದ್ಯರು ಪರೀಕ್ಷಿಸಿದ ಬಳಿಕ ಸತೀಶ್ ಮೊರಬ್ ಅವರು ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ದೃಢಪಡಿಸಿದ್ದಾರೆ. ಯೋಗ ಕಲಿಸ್ತಿದ್ದೆ, ಯೋಗ ಮಾಡ್ತಿದ್ದಾರೆ, ಎಲ್ಲಾರ್ಗಿ ಯೋಗ ಹೇಳ್ತಿದ್ ನಾವು. MA PhD ಮಾಡ್ಯಾನ. ಎಂತಿಂತ ಲಕ್ಷಗಟ್ಲೆ ಗುರುಗಳ ಕಡೆ ಹೋಗಿ ಯೋಗ ಕಲ್ತ ಬಂದ. ನಾವು ಬೆಂಗಳೂರಾಗ ಯೋಗ ಹೇಳಿ ಬಂದ. ಯಾರಿಗ ಆರಾಮ್ ಇಲ್ದವ್ರ ಆರಾಮ್ ಮಾಡ್ಯಾನ. ಕುಡ್ರಿಗೆ ಮೊನ್ನೆ ಗುಲ್ಬರ್ಗಾಕ್ ಹೋಗಿ 21 ದಿವಸ ಹೋಗಿ ಕುಡ್ರಿಗೆ ಗುಲ್ಬರ್ಗದಾಗ ಯೋಗ ಕ್ಲಾಸ್ ಮಾಡಿ ಹೇಳಿ ಬಂದೇನ್ ದೊಡ್ಡವ. ಅವಕ್ಕ ಬರ್ಯಾಕ ಕಲಿಸ್ ಬಂದೇನ್ ದೊಡ್ಡವ. ಕುಡ್ರಿಗೆ ಯಾರು ಬರ್ಯಾಕ ಬರ್ತೈತಿ, ಕುಡ್ರಿಗೆಲ್ಲ ಬರ್ಯಾಕ ಕಲಿಸ್ ಬಂದೇನ್ ದೊಡ್ಡವ ಅಂದಾನ. ಬಂದ್ ಮನ್ಯಾಗ ಬಂದ್ ಕುಂತ ಮಾತಾಡಿ 1 ತಾಸು ಹೋಗ್ಯಾನ. ಹೋಗಿದಷ್ಟೇ ಗೊತ್ತು. ಆಮೇಲೆ ಒಂದ್ಸಲ ಬಂದಿದ್ದ ಮಾತಾಡ್ದ. ಈಗ ಸದ್ಯದಾಗ ಬಂದಿಲ್ಲ. ಹುಬ್ಬಳ್ಳಿ ಅವ್ರ ಮನಿ, ತಂದೆ ತಾಯಿ ಮನಿ. ಈಗ ಬಂದಿದ್ದಿಲ್ಲ. ಯಾಕೆ ಬರ್ಲಿಲ್ಲ ಅಂತ ನಾನು ಬಡವಡ್ಸಕತ್ತಿದ್ವಿ. ಎಲ್ಲಾರ್ಗಿ ನಮ್ ತವ್ರ ಮನೆಯವ್ರಿಗೆ ಕೇಳಾಕತ್ತಿದ್ದೆ ಎಲ್ಲಾರ್ಗಿ. ಈಗ ನಿನ್ನಿನೂ ನಮ್ ಸಂಬಂಧಿಕರ ಹುಡುಗ ಬಂದಿತ್ತು. ಯಾಕೋ ಸತೀಶ್ ಬಂದೇ ಇಲ್ಲ ಅಂತ, ಅವನು ಬಂದೇ ಇಲ್ಲ ಅಂತಂದ. ನನ್ಗೊಡ್ದ ಮುಂಜಾನೆ ನನ್ಗೊಡ್ದ ನಮ್ಗೆ ಗೊತ್ತಾಗೈತಿ. ಗುಲ್ಬರ್ಗದಿಂದ ಬರತ್ತಿದ್ರಿ. ಇಲ್ಲಿ ಕಂಡಕ್ಟರ್ದಾರ್ ನೋಡ್ರಿ, ಅವ್ರಿಗೆಲ್ಲ ಹೇಳ್ರಿ, ಅವರು ಚಲೋ ಹೇಳ್ತಾರ. ಪ್ರಶಸ್ತಿ ತಗೊಂಡಲ್ಲ ಸ್ವಾಮಿಗಳು ಸನ್ಮಾನ ಇತ್ತಂತ ಕರ್ದಾರ್ರಿ ಅವ್ರ. ಅದ ನಿನ್ನೆ ಸನ್ಮಾನ ಮಾಡ್ಯಾರ್ರಿ ಅವಂಗ. ಎಲ್ಲಾ ಸ್ವಾಮಿಗಳು ಕೂಡಿ ಮೊಬೈಲ್ನಾಗ ಐತಿ ಅವ್ನ. ಎಲ್ಲಾ ಸ್ವಾಮಿಗಳು ಕೂಡಿ ಪ್ರಶಸ್ತಿ ಕೊಟ್ಟಾರ. ಪ್ರಶಸ್ತಿ ತಗೊಂಡ್ ಗುಲ್ಬರ್ಗ ಬಸ್ನ್ಯಾಗ ಬರತಾನ. ಬರೋ ಹೊತ್ನ್ಯಾಗ ಇದು ಸಲವಡಿ ಐತಲ್ರಿ, ಅಲ್ಲಿ ಏನೋ ಒಂದ್ ಸ್ವಲ್ಪ ತ್ರಾಸ ಆತಂತ ಕಂಡಕ್ಟರ್ ಎಲ್ಲ ನೋಡ್ಯಾರ. ಡ್ರೈವರ್ ನವಲ್ಗುಂದ್ ದಾಟಿ ಸಲವಡಿ, ಗದಗ್ ದಾಟಿ ನಲ್ವಡಿ, ನಲ್ವಡಿ ಕಡೆ ಅಲ್ಲಿ ತಾಸ್ ಮಾಡ್ಕೊಂಡ್ ಬಾಯ ಬರೋಗ ಅಂತ ಅವ್ರು ಪ್ಯಾಸೆಂಜರ್ ಹೇಳ್ಯಾರ. ಅವಂಗ 49 ರೀ. ಸತೀಶ್ ಸಿದ್ದಪ್ಪ ಮೊರಬ. ಏನ್ ಮಾಡ್ತಿ, ಬಾಳ ಶಾನೆ ಹುಡುಗರಿಪ್ಪ. ಯಾರಿಗೇನ 1 ರೂಪಾಯಿ ತಿಂದವಲ್ಲ, ಯಾರಿಗೇನ್ ಮೋಸ ಮಾಡ್ದವಲ್ಲ. ಬಡವ್ರ ಬಗ್ಗರ್ ಬಂದ್ರ ದಾನ ಧರ್ಮ ಮಾಡಾನ್ರಿ. ಧಾರವಾಡದಾಗ ಆಕಾಶವಾಣಿ ಐತಲ್ರಿ, ಆಕಾಶವಾಣಿ ಅಪಾರ್ಟ್ಮೆಂಟ್ದಾಗ ಮನಿ ಐತ ಅವ್ನ. ಮನಿ ಕ್ಲಾಸ್ ಎಲ್ಲಾ ಕಡೆ ಮಾಡ್ತಿದ್ದ. ಮದ್ವಿ ಹೆಂತದಾಳೆ ಆಕಾಶವಾಣಿ ಧಾರವಾಡದಾಗ ನೌಕರಿ ಮಾಡ್ತಾಳ. ಆಕಿನ ಒಂದ್ ಮಗಳದಾಳ, ಒಬ್ಬಾಕಿ ಮಗಳದಾಳ. 16 ವರ್ಷ. ಹೆಚ್ಚು ಕಡಿಮೆ ಅವ್ರ ಕಂಡಕ್ಟರ್ 4 ಐತಂತ. 5 ಗಂಟೆಗೆ ಆಗೈತಿ. ನಾನು ನಮ್ಮ ತಂಗಿ ಮಗ, ನನ್ ಮಗನ ನಾನ ಜಾಪಾನ್ ಮಾಡೇವಪ್ಪ. ಅವ್ರ ಸಾಧನ ಮಗಳು ನಮ್ ಕಡೆನೇ ಇದ್ದಾವ. ನಮ್ಮ ತಂಗುಬಾಯಿ. ಸನ್ಮಾನಕ್ಕೆ ಪಾತ್ರರಾಗಿ ಸಂತಸದಿಂದ ಮನೆಗೆ ಹೊರಟಿದ್ದ ಶಿಕ್ಷಕರು ಮನೆ ತಲುಪುವ ಮುನ್ನವೇ ಕೊನೆಯುಸಿರೆಳೆದಿರುವುದು ಕುಟುಂಬಸ್ಥರ ಆಕ್ರಂದನಕ್ಕೆ ಕಾರಣವಾಗಿದೆ. ಕಿಮ್ಸ್ ಆಸ್ಪತ್ರೆಯಿಂದ ಮೃತದೇಹವನ್ನು ಧಾರವಾಡಕ್ಕೆ ಕೊಂಡೊಯ್ಯಲು ಕುಟುಂಬಸ್ಥರು ಮುಂದಾಗಿದ್ದಾರೆ. ಯೂನಿವರ್ಸಿಟಿ ಒಳಗ ಯೋಗ ಗೋಲ್ಡ್ ಮೆಡಲಿಸ್ಟ್ ಅವ. ಹಂಗಾಗಿ ಅದ ಫೀಲ್ಡ್ನೊಳಗೆ ಜಾಸ್ತಿ ಮಾಡಿ ಎಲ್ಲಾ ಕಡೆದ ಮಂದಿಗೆ ಯೋಗದ ಬಗ್ಗೆ, ಆಮ್ಯಾಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ಅದ್ರ ಬಗ್ಗೆ ಭಾಳ ರಿಸರ್ಚ್ ಮಾಡ್ತಿದ್ದ. ಆಮ್ಯಾಗ ವೈಯಕ್ತಿಕವಾಗಿ ತಾನು ರಿಸರ್ಚ್ ಮಾಡ್ಕೊಂಡು ಮಂದಿಗೆ ಅಡ್ವೈಸ್ ಮಾಡ್ತಿದ್ದ. ಈಗ ಮೊನ್ನೆ ಅವ್ರಿಗೆ ಮೊದ್ಲಿಕ್ಕೆ ಇದಕ್ಕಿಂತ ಮುಂಚೆ ಗುಲ್ಬರ್ಗದಾಗ ಹೋದಾಗ ಅವ್ರಿಗೆ ಅಲ್ಲಿ ಅಂಧ ಮಕ್ಕಳದ ಒಂದು ಸ್ಕೂಲ್ ಅದ. ಅದು ಯಾವುದೋ ಸ್ಕೂಲ್ ನನಗೆ ಐಡಿಯಾ ಇಲ್ಲ. ಅಲ್ಲಿ ಹೋಗಿ ಈಗ ಒಂದು 6 ತಿಂಗಳಿಂದ ಅದೆಲ್ಲ ಅವ್ರಿಗೆ ಕಲಿಸಿ ಇದನ್ನ ಮಾಡಿ 21 ದಿವಸ ಇದನ್ನ ಸನ್ಮಾನ ಮಾಡಿ ಬಂದ. ಆಮ್ಯಾಗ ಅವ್ರೆಲ್ಲಾರು ಅವ್ನು ಮಾಡಿದ್ ನೋಡಿ ಕ್ಯಾಸಿ ಅವ್ನಿಗೆ ಸನ್ಮಾನ ಮಾಡಿ ಅವಾಗೂ ಆ ಸ್ವಾಮಿಗಳಿಗೆ ಕರೆಸಿ ಇನ್ನೊಮ್ಮೆ ಅಂತ ಹೇಳಿ ಈಗ ಅವ್ರ ಮೊನ್ನೆ ಅವ್ರಿಗೆ ಕರೆಸಿದ್ರು. ಅವ್ರು ಅಂದ್ರೆ ಎಲ್ಲ ಸ್ವಾಮಿಗಳು ಕೂಡಿ ಕ್ಯಾಸಿ ಅವ್ರಿಗೆ ಯೋಗ ಮಾಸ್ಟರ್ ಅವಾರ್ಡ್ ಕೊಡೋ ಸಂಬಂಧ ಕರೆದಿದ್ರು. ಅದು ನಿನ್ನೆ ಎಲ್ಲ ಕೊಟ್ಟಾರ. ಅವ್ರಿಗೆ ಬೀಳ್ಕೊಡು ಮಾಡ್ಯಾರ. ಇವ್ರು ರಾತ್ರಿ ಗುಲ್ಬರ್ಗ ಟು ಹುಬ್ಳಿ ಇದು ನಮ್ಮ KSRTC ಲಕ್ಸರಿ ಇದ್ರಾಗ ಸ್ಲೀಪರ್ ಬಸ್ಸಿಗೆ ಬರೋ ಹೊತ್ನ್ಯಾಗ 4 ಗಂಟೆಗೆ ಅವ್ರಿಗೆ ಸ್ವಲ್ಪ ಅಲ್ಲಿ ನರೇಗಲ್ ದಾಟಿದ ಮ್ಯಾಗ ನಿಂತು ಚಹಾ ಕುಡ್ದಾರ. ಅವಾಗ ಚಹಾ ಕುಡಿದು ಆಮ್ಯಾಗ ಅವ್ರ ಕಂಡಕ್ಟರ್ ಡ್ರೈವರ್ಗಳು ನೋಡಿ
ಅವರು ನಿದ್ದೆ ಮಾಡಿದ್ದಿಲ್ಲ. ಆಮ್ಯಾಗ ಹೋಗಿ ಗುಳಿಗೆನ ತೊಗೊಂಡು ಮಕ್ಕೊಂಡ್ರು ಅಂತ ಹೇಳಿದ್ರೆ ಮಕ್ಕೊಂಡ ಮ್ಯಾಗ ಅವ್ರಿಗೆ ಗೊತ್ತಾಗಿಲ್ಲ. ಆಮ್ಯಾಗ ಇಲ್ಲಿ ಮುಂದೆ ನಮ್ಮ ನೆಲವಡಿಗೆ ಟೋಲಿಗೆ ಬಂದಾಗ ಕೈ ಹೊರಗೆ ಬಿದ್ದಿದ್ದು ನೋಡಿ ಆಮ್ಯಾಗ ನೋಡ್ಯಾರು. ಅವಾಗ ಮೃಗ ಬಂದಿದ್ದು ಬಾಯಾಗ ಅಂತ ನೋಡಿ ಆಮ್ಯಾಗ ಅಲ್ಲೇ ಡಾಕ್ಟರ್ ಕರೆಸಿ ಇನ್ಫೆಕ್ಷನ್ ಮಾಡಿಸಿ ಆಮ್ಯಾಗ ಇಲ್ಲಿ KMC ಕರ್ಕೊಂಡ್ಬಂದಾರ. ಇಲ್ಲಿ KMC ಬಂದ ಮ್ಯಾಗ ನಮಗೆ ಇನ್ಫಾರ್ಮ್ ಆಗಿದೆ. ಈಗ ನಾವು ಇಲ್ಲಿ ಬಂದು ನೋಡಿದ್ವಿ ಡೆತ್ ಅಂತ ಹೇಳಿ ಪೋಸ್ಟ್ ಮಾಡಿದ್ವಿ. ಅದಕ್ಕೆ ನಾವು ಇಲ್ಲಿ ಈಗ ಮನೆಗೆ ಧಾರವಾಡದಾಗ ಅವ್ರ ಮನೆಗೆ ಹೋಯಾಕತ್ತೀವಿ. ನಾನು ಅವ್ರ ಮಾವ ಸಣ್ಣ ಇದ್ದಾಗ ನಮ್ಮ ಕಡೆದ ಬೆಳೆದಾನ. ಹಂಗಾಗಿ ಅವ್ನಿಗೆ ಯಾವುದೇ ಥರದ ಬ್ಯಾಡ್ ಹ್ಯಾಬಿಟು ಅಂಥದ್ದು ಏನು ಇದ್ದಿದ್ದಿಲ್ಲ. ಆದರೆ ವೈಯಕ್ತಿಕವಾಗಿ ಅವ್ನಿಗೆ ಏನಾಗಿತ್ತು ನಮಗೂ ಗೊತ್ತಿಲ್ಲ. ಅದೇನೋ ಒಂದು ನಮೂನಿ ದುರ್ಮರ ಅಂತೀವಲ್ಲ, ನಮಗೆ ಹಂಗೆ ಅನಿಸತ್ತೈತೆ ಅಷ್ಟೇ. ನನ್ನ ಹೆಸರು ಕರವೀರ ಹೆಬ್ಬಳ್ಳಿ. ನಮ್ಮ ಹಳೆ ಆಗ್ಬೇಕು, ನಮ್ಮ ಅಕ್ಕನ ಮಗ ಅವ. ವೈಯಕ್ತಿಕ ಇಷ್ಟು ದಿನ ನಮ್ಮ ಕನ್ಸರ್ಟ್ನಾಗ ಇದ್ದ. ಈಗೇನೋ ಊಟದಾಗಿಂದ ನಾವು ಎಲ್ಲ ಬೆಳೆಸೆಲ್ಲ ಮಾಡಿದ್ರೆ ಒಳ್ಳೆ ಗುಣ, ಒಳ್ಳೆ ಹುಡುಗ. ಆದ್ರೆ ಏನು ಹಿಂಗೆ ಆಗ್ಬಾರ್ದಾಗಿತ್ತು. ಅವನಿಂದ 100 ಮಂದಿ 1000 ಮಂದಿ ಉಪಯೋಗ ಆಗ್ತಿತ್ತು. ಆದರೆ ಈಗ ಏನು ಮಾಡೋದು, ಅಂಥ ಒಂದು ಇದನ್ನ ಕಳ್ಕೊಂಡಂಗೆ ಆಯ್ತು. ಈಗ ಅಂಥ ಯೋಗದಾಗ ಫ್ರೀ ಟ್ರೀಟ್ಮೆಂಟು, ಸಣ್ಣ ಮಕ್ಕಳಿಗೆ ಯಾರೋ ಬಂದರು ಟ್ರೀಟ್ಮೆಂಟು ಅಂಥ ಮಕ್ಕಳಿಗೆ. ಸನ್ಮಾನದ ಸಂಭ್ರಮ ಕೆಲವೇ ಗಂಟೆಗಳಲ್ಲಿ ಶೋಕವಾಗಿ ಮಾರ್ಪಟ್ಟಿರುವ ಈ ಘಟನೆ ಧಾರವಾಡ ಜಿಲ್ಲೆಯ ಜನರನ್ನು ಮರುಗಿಸಿದ್ದು. ಯೋಗ ಶಿಕ್ಷಕ ಸತೀಶ್ ಮೊರಬ್ ಅವರ ಅಗಲಿಕೆಗೆ ಶಿಕ್ಷಣ ಕ್ಷೇತ್ರದ ಗಣ್ಯರು ಹಾಗೂ ಸಾರ್ವಜನಿಕರು ಸಂತಾಪ ಸೂಚಿಸಿದ್ದಾರೆ. ಸಾವಿರಾರು ಜನರಿಗೆ ಉಸಿರಾಟದ ಯೋಗ ಕಲೆ ಕಲಿಸಿದ ಆ ಗುರುವಿನ ಉಸಿರು ನಿಂತಿದ್ದು ಯಾವುದೇ ಐಷಾರಾಮಿ ಆಸ್ಪತ್ರೆಯಲ್ಲ, ಬದಲಿಗೆ ತಾವು ಹತ್ತಿದ್ದ ಆ ಸರ್ಕಾರಿ ಸ್ಲೀಪರ್ ಬಸ್ಸಿನ ಸೀಟಿನ ಮೇಲೆ ಅನ್ನೋದು ವಿಪರ್ಯಾಸವೇ ಸರಿ. ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಹುಬ್ಬಳ್ಳಿ.